ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಜೈ. ಮಾಮ್, ವಾಟ್ಸ್ ರಾಂಗ್? ಏನೋ ಟೆನ್ಷನ್ ಇರಂಗಿದೆಯಾ? ಅದು ಜೈ, ನೆನ್ನೆ ರಾತ್ರಿ ನನಗೊಂದು ವಿಚಿತ್ರವಾದ ಕನಸು ಬಿತ್ತು. ಅದು ಎಲ್ಲಿ ನಿಜ ಆಗ್ಬಿಡುತ್ತೆ ಅಂತ ಭಯ. ವಿಚಿತ್ರವಾದ ಕನಸ? ಏನು ಮಾಮ್? ಆ ಭೂಮಿಕಾ ಗೌತಮ್ ಇಬ್ರು ಮತ್ತೆ ಒಂದಾಗಿ ಈ ಮನೆಗೆ ಬಂದಿದ್ರು. ನಮ್ಮ ಆಸ್ತಿನೆಲ್ಲ ಕಿತ್ಕೊಂಡು ನಮ್ಮನ್ನೆಲ್ಲ ಈ ಮನೆಯಿಂದ ಆಚೆ ಹಾಕಿದ್ರು. ನಮ್ಮನ್ನ ಬೀದಿ ಪಾಲ್ ಮಾಡಿ ಭಿಕ್ಷೆ ಬೇಡ ಥರ ಮಾಡಿದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ ಜೈ. ಡಿಸ್ಟರ್ಬ್ ಆಗಿದ್ದೀನಿ. ಮಾಮ್, ಅದು ಕನಸು ಮಾಮ್. ಯಾವುದು ನಿಜ ಆಗೋದಿಲ್ವೋ ಅದನ್ನು ಕನಸು ಅಂತಾರೆ. ಆ್ಯಂಡ್ ಡೋಂಟ್ ವರಿ, ನಿನ್ಗೇನು ಕನಸು ಬಿತ್ತೋ ಅದು ಕನಸಲ್ಲೂ ನನಸಾಗಲ್ಲ ಮಾಮ್. ಒಂದು ವೇಳೆ ನೀನು ಹೇಳಿದಾಗೆ ಆದ್ರೂ ಅವನು ಎಲ್ಲದನ್ನು ನಮ್ಮ ಹೆಸರು ಬರ್ಕೊಟ್ಟು ಹೋಗಿದ್ದಾನೆ ಮಾಮ್. ಸೊ ವಾಪಸ್ ಬಂದರೂ ಅವ್ನು ಏನೂ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಯಾಕೆ ಟೆನ್ಷನ್ನು? ಚಿಲ್ಲಾಗಿರೋ. ಬಟ್ ಈ ಥರ ಎಲ್ಲ ಕನಸು ಬಂದರೆ ಭಯ ಆಗೋದು ಸಹಜ ಅಲ್ವಾ? ಕನಸು ನನಸಾಗದೇ ಇದ್ದರೆ ಓಕೆ, ಆದರೆ ನಮ್ಮ ಗ್ರಹಚಾರ ತಪ್ಪಿ ಅದೇನಾದರೂ ನಿಜ ಆಗ್ಬಿಟ್ರೆ? ಮಾಮ್, ಯಾವುದೋ ಒಂದು ಕನಸನ್ನ ನೀನು ಮನ್ಸು ಕಚ್ಕೊಂಡು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಮಾಮ್. ಫಸ್ಟ್ ಆಫ್ ಆಲ್ ಅವ್ನು ಎಲ್ಲಿದ್ದಾನೆ, ಇವಳು ಎಲ್ಲಿದ್ದಾಳೋ, ಇಬ್ಬರ ಮಧ್ಯೆ ಏನು ಲಿಂಕ್ ಇದೆ? ಹಾಂ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಅಚಾನಕ್ಕಾಗಿ ಅವರಿಬ್ಬರು ಮೀಟ್ ಮಾಡೋದು ಸಾಧ್ಯನಾ? ಇಟ್ಸ್ ಹೈಲಿ ಇಂಪಾಸಿಬಲ್. ಒಂದು ವೇಳೆ ಮಿರಾಕಲಿ ನೀನು ಹೇಳ್ದಾಗೆ ಆಯಿತು ಅಂತ ಇಟ್ಕೊಳ್ಳೋಣ. ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗತ್ತೆ ಮಾಮ್? ಎಲ್ಲ ನಮ್ಮ ಕೈಯಲ್ಲಿದೆ. ಟೈಮ್ ಈಗ ಬದಲಾಗಿದೆ ಮಾಮ್. ಸೊ ನೀನು ಸುಮ್ಮನೆ ಥಿಂಕ್ ಮಾಡಿ ಟೆನ್ಷನ್ ತಗೋಬೇಡ, ಆರಾಮಾಗಿ. ನೀನು ಹೇಳೋದು ಸರಿ ಜೈ. ಅವ್ರಿಗೆ ಭಯ ಅನ್ನೋ ವೀಕ್ನೆಸ್ ಇರೋ ತನಕ ಅವ್ರು ನಮ್ಮ ಗುಲಾಮರೇ. ಅವ್ರು ಅದೇ ಥರ ಬದುಕಬೇಕು, ಅದು ಅನಿವಾರ್ಯ. ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಹ್ಞೂ ಮತ್ತೆ, ಅಯ್ಯೋ ಒಟ್ಟಿನಲ್ಲಿ ಎಲ್ಲೋ ಇದ್ದಾರೆ, ಎದ್ರುಕೊಂಡು ಜೀವನ ನಡೆಸಲಿ. ಎಷ್ಟು ವಿಚಿತ್ರ ಅಲ್ಲಮ್ಮ, ಹೇಗಿದ್ರು ಹೆಂಗೆ ಮೆರೀತಾ ಇದ್ರು, ಆದರೆ ಈಗ ಎಲ್ಲೋ ಹೋಗ್ಬಿಟ್ರು ಮಾಮ್. ಅನುಭವಿಸ್ಲಿ, ಸುಮ್ಮನಿರಮ್ಮ. ಅದು ಎಲ್ಲಿದ್ದಾರೋ ಹೇಗಿದ್ದಾರೋ ಅಟ್ಲೀಸ್ಟ್ ನಮ್ಗಾದ್ರೂ ಗೊತ್ತಾಯಿದ್ರೆ ನೋಡಿ ಮಜಾ ತಗೋಬೋದಾಗಿತ್ತು. ಅದೇನು ಮಾಡೋದು, ಆ ದೇವ್ರಿಗೊಬ್ಬಂಗೆ ಗೊತ್ತದು. ಕೂತ್ಕೊಂಡು ಮಾತಾಡೋಂಥ ಪ್ರಾಬ್ಲಮ್ ಏನು ಇವ್ರಿಗೆ? ರೀ, ನಾನು ನಿಮ್ಮನ್ ಕರನ್ನ. ಇಲ್ಲ ಸರ್, ನೀವು ಬನ್ನಿ ಸರ್, ಕೂತ್ಕೊಳ್ಳಿ. ಅಪ್ಪ ಬಂದೆ. ಹೇಳಪ್ಪ, ಏನ್ ನಿನ್ ಪ್ರಾಬ್ಲಮ್? ನಮ್ಮ ಕ್ಲಾಸಲ್ಲಿ ಅಂಕಿತ್ ಅಂತ ಇದ್ದಾನೆ, ಹಾ ಅವನು ನಂಗೂ ಡಿಸ್ಟರ್ಬ್. ಸರಿ, ಅದಕ್ಕೆ ಪ್ರಿನ್ಸಿಪಲ್ ಪೇರೆಂಟ್ ನ ಕರ್ಕೊಂಡ್ಬರಕ್ ಹೇಳಿದ್ದಾರೆ. ಸರಿ, ಮತ್ತೆ ನಿನ್ನ ಅಪ್ಪನ ಅಮ್ಮನ ಕರ್ಕೊಂಡು ಹೋಗು. ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಾ ಇದೆಯಲ್ಲ, ಅಪ್ಪ ಅಮ್ಮನ ಕರ್ಕೊಂಡು ಹೋದ್ರೆ ಆಯ್ತಪ್ಪ. ರೀ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನ. ಹೇಳಪ್ಪ. ಸರ್, ನಮ್ಮಮ್ಮ ತುಂಬಾ ಸ್ಟ್ರಿಕ್ಟು. ಏನಾದ್ರೂ ವಿಷಯ ಗೊತ್ತಾದ್ರೆ ನೋ ಫುಡ್ ನೋ ಬೆಡ್, ಎಲ್ಲ ಕಟ್ಟು. ಅದೇನನ್ ಚಿಂತೆ. ಅಮ್ಮ ಬೇಡ, ಅಪ್ಪನ ಕರ್ಕೊಂಡು ಹೋಗು. ಯಾಕೆ, ಅಪ್ಪನ ನಿನ್ ಸೈಡಲ್ಲಿ ಇಲ್ವಾ? ಸರ್, ನಂಗೆ ಅಪ್ಪನೇ ಇಲ್ಲ. ಸಾರಿಪ್ಪ, ಗೊತ್ತಾಗದೆ ಹೇಳ್ಬಿಟ್ಟೆ, ಸಾರಿ. ನನ್ನ ಫ್ಯೂಚರೇ ಹಾಳಾಗಿ ಹೋಗುತ್ತೆ. ಆಗ ಬ್ಲ್ಯಾಕ್ ಮಾರ್ಕ್ ಬಿದ್ದ್ಬಿಡುತ್ತೆ. ಈ ವಿಷಯ ಮಮ್ಮಿಗೆ ಗೊತ್ತಾದ್ರೆ ತುಂಬಾ ಹರ್ಟ್ ಆಗ್ತಾರೆ. ಅದಕ್ಕೆ ನಂಗೆ ಬೇಜಾರಾಗುತ್ತೆ. ಅವ್ರು ತುಂಬಾ ಸ್ಟ್ರಿಕ್ಟು, ಬಟ್ ತುಂಬಾ ಒಳ್ಳೆಯವರು ಪಾಪ. ಇವತ್ತು ಒಂದಿನ ನೀವು ನಂಗೆ ಡ್ಯಾಡಿ ಆಗಿ ಬರ್ತೀರಾ ಪ್ಲೀಸ್? ಏನೋ ಇದು ಅಪ್ಪ, ಏನೋ ಹೇಳ್ತಾ ಇದ್ಯಾ? ಯಾರಂದ್ರೆ ಅವ್ರನ್ನ ಕರ್ಕೊಂಡೋಗಿ ಮಮ್ಮಿ ಡ್ಯಾಡಿ ಅನ್ನಕ್ಕಿದೆ ಡ್ರಾಮಾನೇನಾ? ಸರ್, ನಿಮ್ ಫ್ರೆಂಡ್ ಸುಮ್ಮನೆ ಇರಕ್ಕೆ ಹೇಳಿ, ಇಲ್ಲ ಅಂದ್ರೆ ವಾರ್ದ್ ಬಿಡ್ತೀನಿ. ಇಲ್ಲಪ್ಪ, ಹಾಗೆಲ್ಲ ಬರಬಾರ್ದು, ತಪ್ಪಾಗುತ್ತೆ ಕಣ. ಸರ್, ಯು ನೋ ಐ ಆಮ್ ದ ಬ್ರೈಟೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಓಕೆ, ಇಂಗ್ಲಿಷ್ ಬರಲ್ಲ ಅಲ್ವಾ? ಸರಿ, ಕನ್ನಡದಲ್ಲೇ ಹೇಳ್ತೀನಿ. ನಮ್ಮ ಕ್ಲಾಸಲ್ಲಿ ನಾನೇ ಬುದ್ಧಿವಂತ. ಸರ್, ನನ್ನ ಕೆಟ್ಟನು ಅಂತ ಅನ್ಕೋಬೇಡಿ. ಸರ್,
ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು. ಚೆಸ್ಸು, ಕೇರಮ್ಮು ಎಲ್ಲದ್ರಲ್ಲೂ ಫಸ್ಟ್ ಸರ್. ನಾನು ರನ್ನಿಂಗ್ ರೇಸಲ್ಲಿ ಮಾತ್ರ ಲಾಸ್ಟು. ಯಾಕಂದ್ರೆ ದಪ್ಪ ಇದ್ದೀನಲ್ಲ, ಓಡಕ್ಕಾಗಲ್ಲ. ಅದು ಬಂದು ಬಿಟ್ರೆ ನಾನು ತುಂಬಾ ಒಳ್ಳೆ ಹುಡುಗ ಸರ್. ನೀವು ಆಗಲ್ಲ ಅಂತ ಹೇಳ್ಬಾರ್ದು, ನೀವು ಬರ್ಲೇಬೇಕು. ನನ್ನ ಫ್ಯೂಚರ್ ನಿಮ್ ಕೈಯಲ್ಲಿದೆ. ಏ ಹಾಗಲ್ಲ ಕಣೋ, ನಾನು ಅಲ್ಲಿ ಒಳಗೆ ಬಂದು ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನಿನ್ ಫ್ಯೂಚರು ನನ್ ಫ್ಯೂಚರು ಎರಡು ಬರ್ಬಾದಾಗ ಹೋಗುತ್ತೆ ಕಣೋ. ಸರ್ ಗೊತ್ತಾದ್ರೆ ತಾನೇ. ಅದ್ ಹೆಂಗೋ ಗೊತ್ತಾಗಲ್ಲ. ಹೆಂಗ್ರಿ ಗೊತ್ತಾಗುತ್ತೆ? ನಾನೇನು ಓಪನ್ ನೋಡಿಲ್ಲ, ಹಿಂಗ ಅವ್ರ ಹೆಂಗ್ ನೋಡಿರ್ತಾರೆ. ಹೌದಲ್ವಾ, ಇದು ಪಾಯಿಂಟ್. ಅದಕ್ಕೆ ಸರ್ ಕರಿತಾ ಇರೋದು. ಬನ್ನಿ, ಏನೂ ಆಗಲ್ಲ ಸರ್. ಅವತ್ತು ನೀವೇ ತಾನೇ ಕಾಪಾಡಿದ್ದು, ಇವತ್ತು ನೀವೇ ಕಾಪಾಡಬೇಕು. ಇಲ್ಲಾಂದ್ರೆ ನಾನ್ ಮತ್ತೆ ಯಾವ್ದಾದ್ರು ಕಾರ್ಗೆ ಅಡ್ಡ ಹೋಗ್ಬೇಕಾಗುತ್ತೆ. ಅದಕ್ಕೆ ನೀವೇ ಕಣ್ಣಾಗ್ತೀರಾ ಸರ್. ಏನ್ ಮಾಡ್ತೀರಾ ನೋಡಿ. ನೀನೇನೋ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ಪಾಪ ಕಣ. ರೀ, ಪಾಪ ಪಿಪಿ ಎಲ್ಲ ಬೇಡ, ನೀವಾದ್ರೂ ಹೇಳಿ. ಆಯ್ತುರಪ್ಪ. ನಮ್ಮಮ್ಮ ಗಾಡ್ ಆಗುತ್ತೆ, ಅದು ನನಗಿಷ್ಟ ಇಲ್ಲ ಸರ್. ಮತ್ತೆ ನನ್ನ ಫ್ರೆಂಡ್ ಕೊಡ್ತಾ ಇದ್ನಲ್ಲ, ಅದು ಮಮ್ಮಿ ಕಾರಣಕ್ಕೇನೆ. ಅವ್ನು ಡೈಲಿ ನಿಮ್ಮಪ್ಪ ಎಲ್ಲಿ ಅಂತ ರೇಗಿಸ್ತಾನೇ ಇದ್ದ. ತುಂಬಾ ಸತಿ ವಾರ್ನ್ ಮಾಡಿದ್ದೆ ಸರ್, ಅವ್ನು ಕೇಳಲೇ ಇಲ್ಲ. ಅದಕ್ಕೆ ತುಂಬಾ ಕೋಪ ಬಂದು ಡಿಶಮ್ ಮಾಡ್ದೆ. ಹಿಂಗಾಯ್ತು ಅಂತ ನಮ್ಮ ಮಮ್ಮಿಗೆ ಹೇಳಲಿಲ್ಲ ಸರ್. ಈ ವಿಷಯನ ಅವ್ರಿಗೆ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ. ಪ್ಲೀಸ್ ಸರ್, ಈಗಾದ್ರೂ ನೀವು ಹೆಲ್ಪ್ ಮಾಡಿ ಸರ್. ನಿನ್ನೊಳಗಡೆ ಇಷ್ಟೊಂದು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣ. ವಯಸ್ಸಿಗೆ ಮೀರಿ ಮಾತಾಡ್ತಾ ಇದ್ಯಾ ಅಂದ್ಕೊಂಡೆ, ಬಟ್ ವಯಸ್ಸಿಗೆ ಮೀರಿ ಯೋಚನೆ ಮಾಡ್ತಾ ಇದೆಯಾ. ಅಮ್ಮ ಅಂದ್ರೆ ನಿನಗೆ ಅಷ್ಟೊಂದು ಪ್ರೀತಿ ಕಾಳಜಿ ಅಲ್ವಾ? ಹ್ಞೂ ಸರ್, ನನಗೆ ಇರೋದು ಅವ್ರೊಬ್ರೇ ಅಲ್ವಾ, ನನಗೆ ಎಲ್ಲ ಅವರೇ. ಆಯ್ತು ಕಣ, ತಲೆ ಕೆಡಿಸ್ಕೋಬೇಡ, ನನಗೆ ಹೆಲ್ಪ್ ಮಾಡ್ತೀನಿ. ನಾನು ನಿನ್ ಜೊತೆ ಬರ್ತೀನಿ, ಬಟ್ ನನಗೇನು ತೊಂದರೆ ಆಗಲ್ಲ ತಾನೆ? ಏನೂ ಆಗಲ್ಲ ಸರ್, ನಾನ್ ನೋಡ್ಕೋತೀನಿ. ನೀನ್ ಇದೆಯಾ ಅನ್ನೋ ಧೈರ್ಯದಲ್ಲಿ ಬರ್ತಾ ಇದ್ದೀನಿ. ನಡಿ ನಡಿ. ರೀ, ಕಬಾಬ್ಗೆ ಮುಳ್ಳು ಅಡ್ಡ ಬಂದಾಗೆ ನೀವ್ ಯಾಕ್ರಿ ಅಡ್ಡ ಬರ್ತೀರಾ? ನಾವಿಬ್ರು ಹೋಗ್ತೀವಿ, ನೀವ್ ಇಲ್ಲೇ ಕೂತೀರಿ. ಬನ್ನಿ ಡ್ಯಾಡಿ, ಹೋಗೋಣ. ಬನ್ನಿ. ಹೋಗಿ ಡ್ಯಾಡಿ. ಡ್ಯಾಡಿ, ಕಬಾಬ್ ಒಳಗಿರೋ ಮೂಳೆ ಅನ್ಬಿಟ್ನಲ್ಲ ನಾನು. ಅಮೃತಧಾರೆ